ಗುಡ್ ಮೋದಿಕೇರ್ ಮಾರ್ನಿಂಗ್ ಆಲ್ ಆಫ್ ಯು. ಮೊದಲನೇದಾಗಿ ಯುಗಾದಿಯ ಶುಭಾಶಯಗಳು ಎಲ್ಲ ನನ್ನ ಬಂಧು ಮಿತ್ರರು ಮತ್ತು ನನ್ನ ಮೋದಿಕೇರ್ ಪಾರ್ಟ್ನರ್ಸ್ಗೂ ಸಹ. ತುಂಬ ದಿವಸದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಈ ಮಧ್ಯದಲ್ಲಿ ಬೇರೆ ಬಿಸ್ನೆಸ್ಗಳನ್ನು ಕೆಲವೊಂದು ಕಟ್ಟಿ ನಿಲ್ಲಿಸೋಂಥದ್ದು ಬೇಕಾಯಿತು, ಮತ್ತು DP ಬಿಸ್ನೆಸ್ಸನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಂಥದ್ದು ಬೇಕಾಯಿತು, ಎಲ್ಲ ಆಯಿತು. ಬಟ್ ಇನ್ನೊಂದೇನು ಅಂತಂತೇಳಿದರೆ, ಸ್ವಲ್ಪ ದಿವಸ ನಾವು ಮೋದಿಕೇರಲ್ಲಿ ಯಾಕೆ ಸ್ವಲ್ಪ ಸ್ಟ್ಯಾಗ್ನೇಷನ್ ಮಾಡಿವು ಅಂತಂತೇಳಿದರೆ, ನಮಗೆ ಒಂದು ಫಿಲ್ಟ್ರೇಷನ್ ಬೇಕಾಗಿತ್ತು. ಯಾಕೆಂತಂದರೆ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಾರ್ದು ಏನು ಕತೆ ಅನ್ನೋದು ಸ್ವಲ್ಪ ನಮಗೆ ಬೇಕಾಗಿತ್ತು. ಈಗ ಗೊತ್ತಾಯಿತು, ಈಗ ಒಂದು ಸ್ಟ್ಯಾಗ್ನೇಷನ್ಗೆ ಕರೆಕ್ಟಾಗಿ ಬಂದು ಲೆವೆಲ್ ಅಪ್ ಆಯಿತು ಮೋದಿಕೇರ್. ಅದೊಂದು ಯಾಕೆಂತಂದ್ರೆ ನಾನು ಯಾವಾಗಲೂ ಒಂದು ಸತಿ ಮಾತಾಡಬೇಕಾದ್ರೆ ದಾವಣಗೆರೆಯಲ್ಲಿ ಮಾತಾಡಿದ್ದು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಸಮುದ್ರ ಯಾವತ್ತೂ ಸಹ ಸತ್ತ ದೇಹಗಳನ್ನು ಇಟ್ಕೊಳ್ಳಲ್ಲ, ತಂದು ಎಲ್ಲಿ ಬಿಸಾಕೋಗುತ್ತೆ, ದಡಕ್ಕೆ ಬಿಸಾಕೋಗುತ್ತೆ ಅಂತ. ಅದೇ ರೀತಿ ಮೋದಿಕೇರಲ್ಲಿ ಇದ್ದವರು ಗೆದ್ದವರು ಅಂತ ಹೇಳ್ಬಿಟ್ಟು ಅವರು ಯಾವ ಕಾರಣಕ್ಕೆ ಬಿಟ್ಟೋದ್ರು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಏಕೆ ಕಾರಣಗಳಿರ್ತವೆ. ಬಟ್ ಈಗ ಇರೋರು ಸ್ಟ್ಯಾಗ್ನೇಷನ್ ಆಗಿ ನಿಂತಿದ್ದಾರೆ, ತುಂಬ ಬ್ಯೂಟಿಫುಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ನಮ್ದೇನು ಬ್ಯಾಟ್ರಿ ಆಡ್ಸಿಂದ ಇವತ್ತು ಒಂದು ಹೊಸ ಗ್ರೂಪ್ ಆಯಿತು. ಅದು ಸೇರಿಬಿಟ್ರೆ 19 ಕವಲುಗಳಾಯಿತು. ಎಲ್ಲ ಅವರವರು ಟೀಮ್ ಲೀಡರ್ಗಳು ಅಲ್ಲಲ್ಲೇ ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನು ಅವರವರೇ ಗ್ರೂಪಲ್ಲಿ ಹಾಕೊಂಡು ಬೆಳೆಸ್ತಾ ಇದ್ದಾರೆ. ಅದನ್ನೇ ಬ್ಯಾಟ್ರಿ ಆಡ್ಸಿ ಹಾಕೋದು ಬೇಕಿಲ್ಲ. ನಾನು ಮೊದಲೇ ಹೇಳಿದ್ದೆ, ನೀವು ನಿಮ್ಮ ಗ್ರೂಪ್ಗಳನ್ನು ಬೆಳೆಸ್ಕೊಳ್ಳಿ. ಬ್ಯಾಟ್ರಿ ಆಡ್ಸ್ ಏನಾದರೂ ಅದೊಂದು ದಿವಸ ಲೀಡರ್ಸ್ ಗ್ರೂಪ್ ಆಗಲಿ, ಅಲ್ಲಿಂದ ಬಂದಿರೋ ಲೀಡರ್ಗಳೆಲ್ಲ ಬ್ಯಾಟ್ರಿ ಆಡ್ಸಲ್ಲಿ ಈ ಥರ ನಾವು ಮಾತಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಆಯಿತು. ಇದು ಒಂದು ಮೋದಿಕೇರ್ ಆಫೀಸು. ಸುಮ್ಮನೆ ಒಂದು 65-70 ಮನೆ ಗ್ರಾಮದಲ್ಲಿ ಇರತಕ್ಕಂಥ ಗ್ರಾಮದಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ಮೋದಿಕೇರ್ ಡಿಸ್ಕಷನ್ಗೆ, ಮತ್ತು ಮೋದಿಕೇರ್ ಬಿಸ್ನೆಸ್ ಮಾಡಲಿಕ್ಕೆ, ಮತ್ತು ಮೋದಿಕೇರ್ ಪ್ರಾಡಕ್ಟನ್ನು ಇಲ್ಲಿ ಶೋಕೇಸ್ ಎಲ್ಲ ರೆಡಿ ಮಾಡಿಸಿಟ್ಟಿದ್ದೀವಿ. ಇಲ್ಲಿ ಬಂದು ನೋಡಲಿಕ್ಕೆ, ಕೊಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಬೆಳಗೂರು ದೂರ ಆದರೆ ಇಲ್ಲಿಗೂ ಸಹ ಭೇಟಿ ಕೊಡ್ಬೋದು ನೀವು. ಯಾಕೆಂತಂದರೆ ಮೋದಿಕೇರು ಇದು ಪ್ಯಾಷನೇಟ್ ಬಿಸ್ನೆಸ್ಸು. ಯಾವುದೇ ರಂಗ ಇರ್ಬೋದು, ಅದು ಚಿತ್ರರಂಗ ಇರ್ಬೋದು, ಬಿಸ್ನೆಸ್ ಫೀಲ್ಡ್ ಇರ್ಬೋದು, ವ್ಯವಸಾಯ ವೃತ್ತಿ, ಯಾವುದೇ ರಂಗಕ್ಕೆ ಹೋಗಲಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳುತ್ತೆ. ಯಾಕೆಂತಂದರೆ ಎಲ್ಲರೂ ಎಲ್ಲ ಥರದಲ್ಲೂ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಅಂತ ಹೇಳಿದ್ರೆ, ಇವತ್ತು ಸ್ವಾತಂತ್ರ್ಯ ಬಂದು 73-74 ವರ್ಷ ಆಯಿತು. ಅದರಿಂದನೂ ಲೆಕ್ಕ ಹಾಕೊಂಡ್ರೆ ನಮ್ಮ ಕಡದಲ್ಲಿ IAS IPS ಇವತ್ತಿಗೂ ಬಂದಿಲ್ಲ. ಮೊನ್ನೆ ಒಂದು IAS ಕೇಡರ್ ಬಂತು, ಪಿಳಿಯನಹಳ್ಳಿನಲ್ಲಿ ಅಪಾಯಿಂಟ್ ಆಗಿದೆ ಎಂದು ಗೊತ್ತಿಲ್ಲ. ಯಾಕೆಂತಂದರೆ ಯಾರೂ ಸಹ ಲೀಡರ್ಶಿಪ್ಪಲ್ಲಿ ಬರ್ತಿದ್ದಂಕನೇ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇಲ್ಲಿನ ಏನು ಸಮಸ್ಯೆಗಳಿರ್ಬೋದು, ಅಂದರೆ ಸಮಸ್ಯೆಗಳು ಅಂತಲ್ಲ, ಅವು ನಮಗೆ ಸಮಸ್ಯೆಗಳಾಗಿ ಪರಿಗಣಿಸಿರ್ತೀವಿ ನಾವು ಅಷ್ಟೇ. ಅದನ್ನು ಇಲ್ಲಿ ಆಗುವಗಳಿಗೆ ಹೊಂದ್ಕೊಂಡು, ಮತ್ತು ಅದಕ್ಕೆ ಇಂಥದೇ ಟೈಮನ್ನು ನಿರಂತರವಾಗಿ ಇಷ್ಟೇ ಟೈಮನ್ನು ಕೊಡ್ತೀವಿ ಅಂತ ಕೊಟ್ಕೊಂಡು, ಅಪ್ಲೈನ್ ಹೇಳ್ದಂಗೆ ಕೇಳ್ಕೊಂಡು, ನಮಗೆ ಗೊತ್ತಿರ್ತಕ್ಕಂಥದ್ದನ್ನು ಸ್ಮಾರ್ಟ್ ವರ್ಕನ್ನು, ಹಾರ್ಡ್ ವರ್ಕನ್ನು ಮಿಕ್ಸ್ ಮಾಡಿ ಗೆಲ್ತಕ್ಕಂಥದ್ದು ಅಷ್ಟು ಮಾತೇ ಅಲ್ಲ. ಯಾಕೆಂತಂದರೆ ಲಕ್ಷಾಂತರ ಜನ ಬರ್ತಾರೆ ಬಿಸ್ನೆಸ್ಗೆ, ಸಾವಿರಾರು ಜನ ಬಿಸ್ನೆಸ್ ರೆಡಿ ಮಾಡ್ತಾರೆ, ಅಂದರೆ ಮಾಡ್ತಾ ಹೋಗ್ತಾರೆ. ಕೆಲವೇ 10 ಮಂದಿ ಲೀಡರ್ಗಳಾಗಿರ್ತಾರೆ. ಮೋದಿಕೇರು ಬರೋದು ಈಸಿ, ಮಾಡೋದು ಈಸಿ, ಲೀಡರ್ ಕ್ರಿಯೇಟ್ ಆಗೋದಂತೂ ತುಂಬ ಟಫ್ ಇದೆ. ಮತ್ತೆಲ್ಲರಿಗೂ ಗೊತ್ತಿರೋ ವಿಚಾರ. ಹಂಗಾಗಿ ಈಗ ಯಾರು ಹೋದ್ರು, ಈಗ ಇರೋರು ಟೀಮು ತುಂಬ ನೀಟಾಗಿ ಸೆಟ್ ಆಗಿದೆ. ಈಗ ನಿಮ್ಮ ಟೀಮ್ಗಳಲ್ಲೂ ನೆಕ್ಸ್ಟ್ ಇದು ಆಗ್ತಾ ಹೋಗ್ಬೋದು. ಇಲ್ಲಿ ತಾಳ್ಮೆ ಅಂತ ಅನ್ನೋದು ಬೇಕು. ತಾಳ್ಮೆ ಇದ್ದು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಗುಡ್ ಥಿಂಗ್ಸ್ ಟೇಕ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಯಾವುದು ಸಹ ಇಮಿಡಿಯೇಟ್ ಆಗಲ್ಲ. ನಾವು ಇಷ್ಟು ಈ ಹತ್ತಕ್ಕೆ ಬಂದು ಒಂದು ಕಾರ್ ಅಚೀವ್ಮೆಂಟ್ ಮಾಡಿ, ಅದ್ಭುತವಾದ ಒಂದು DP ಕಟ್ಟಿ, ಅಲ್ಲೊಂದು ಚಿಕ್ಕ ಆಫೀಸ್ ಮಾಡಿ, ಇಲ್ಲೊಂದು ಚಿಕ್ಕ ಆಫೀಸ್ ಮಾಡಿ, ಹೊರಗಡೆಗೆ 6-7 ಜಿಲ್ಲೆಗಳಲ್ಲಿಯೂ ಟೀಮ್ಗಳನ್ನು ಕಟ್ಟಿ ರೆಡಿ ಮಾಡಿ ನಿಲ್ಸ್ಕೊಳ್ಳೋ ಹೊತ್ತಿಗೆ ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು ಮಿಕ್ಸ್ ಮಾಡಿನೇ ನಮಗೆ 3 ಇಯರ್ಸ್ ಬೇಕಾಯಿತು. ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವೇನು ಹೆದರಬೇಕಾಗಿಲ್ಲ, ಏನಾದರೂ ಒಂದು ಮಾಡಲೇಬೇಕಲ್ಲ. ಹಂಗಾಗಿ ಈ ಬಿಸ್ನೆಸ್ಸನ್ನು ನೀವು ಸೀರಿಯಸ್ ಆಗಾದ್ರೂ ತಗೊಳ್ರಿ, ಪಾರ್ಟ್ ಟೈಮಲ್ಲಾದರೂ ತಗೊಳ್ರಿ, ಒಟ್ಟಿಗೆ ಮಾಡಿ. ಮತ್ತು ಇನ್ನೊಂದು ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಮುಂದಿನ ಏನು ಯುಗ ಇದೆಯಲ್ಲ, ನೆಕ್ಸ್ಟ್ ಪ್ರಾರಂಭ ಆಗ್ತಕ್ಕಂಥದ್ದು 100% MLM ಏರ. ಯಾರಿಗೆ ಹೆಚ್ಚು ಇನ್ಕಮ್ ಇರುತ್ತೋ, ಕಮ್ಮಿ ಇನ್ಕಮ್ ಇರುತ್ತೋ, ಇನ್ಕಮ್ ಬೇಕಾಗಿರುತ್ತೋ, ಬಿಟ್ಟಿರುತ್ತೋ, ಅವ್ರ ಕೈ ಮಾಡೋಕ್ಕಾಗಲ್ಲೋ ಇತ್ಯಾದಿ ಏನೂ ಸಹ ಗಣನೆಗೆ ಯಾವುದೇ ಕಾರಣಕ್ಕೆ ಬರಲ್ಲ. MLM ಬರಲೇಬೇಕು, MLM ಮಾಡಲೇಬೇಕು. ಇಲ್ಲ ಅಂತಂತಂದರೆ ಅನಿವಾರ್ಯವಾಗಿ ಮಾಡೋದನ್ನ ಸುಮ್ಮನೆ ನೋಡ್ತಾ ಇರಬೇಕು. ಅಂಥದ್ದೊಂದು ಪರಿಸ್ಥಿತಿ 100ಕ್ಕೆ 1000 ಭಾಗ ಬರ್ತಕ್ಕಂಥದ್ದು ಖಚಿತ. ಎರಡನೇದು MLM ಬರ್ತಕ್ಕಂಥ ಇನ್ಕಮ್ಮು ಬೇರೆ ಯಾವ ರಂಗದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಯಾವುದೇ ದೇಶದಲ್ಲೂ ಇಲ್ಲ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮ್ಯಾಟ್ರು. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ನೀವು ರಿಜೆಕ್ಷನ್ ಮಾಡ್ತಾ ಹೋದರೆ ಅದ್ಭುತವಾದ ಒಂದು ಬಿಸ್ನೆಸ್ ಕಳ್ಕೊಂತೀರ.
ನಾನು ಇವತ್ತು ಹೇಳೋದು ಅಷ್ಟೇ, ತಾಳ್ಮೆ ಇಟ್ಕೊಳ್ಳಿ, ಬಿಸ್ನೆಸ್ಗೆ ಸಾಕು, ಇನ್ನೇನು ಬೇಕಿಲ್ಲ. ತಾಳ್ಮೆ ಇಟ್ಕೊಂಡಿರಿ, ನಿಮಗೆ ಬೇಕಾದನ್ನು ನೀವು ಪರ್ಚೇಸ್ ಮಾಡ್ತಾಯಿರಿ. ಅಕಸ್ಮಾತ್ ನಿಮ್ಮ ನಾವೇನು ಲಿಸ್ಟ್ ಏನಿರ್ತೀವಲ್ಲ, ಆ ಲಿಸ್ಟಲ್ಲಿ ನಿಮಗೆ ಯಾರಿಗಾದರೂ ಪ್ರಾಡಕ್ಟನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತಂದಾಗ ಅಪ್ಲೈನ್ನ ಹೆಲ್ಪ್ ತಗೊಂಡಾಗಿ ನೀವು ಮಾಡಿಸ್ಕೊಡ್ತಾನೆ, ನೋ ಪ್ರಾಬ್ಲಮ್. ಒಟ್ಟಿಗೆ ಏನು ಅಂತಂದ್ರೆ ಬಿಸ್ನೆಸ್ಸಲ್ಲಿ ಟಚ್ಚಲ್ಲಿರಿ ನೀವು ಯಾವತ್ತು. ಇದು ನಿಮ್ಮ ಆಫೀಸು, ನೀವು ಯಾವುದೇ ಟೈಮಲ್ಲಿ ಬಂದುಬಿಟ್ಟು ನೀವು ಡಿಸ್ಕಸ್ ಮಾಡೋದೇ ಇರ್ಬೋದು, ಇಲ್ಲಿ ಅಪ್ಲೈನ್ ಹೆಲ್ಪ್ ತಗೊಳಕ್ಕೆ ಬರೋಕ್ಕೆ ಇರ್ಬೋದು, ನೀವು ಅಥವಾ ಒಂದು ಟ್ರೈನಿಂಗಿಗೆ ಬರೋಕ್ಕಿರ್ಬೋದು. ಯಾವುದೇ ಟೈಮಲ್ಲಿ ಇದನ್ನು ಬಳಸ್ಕೊಳ್ಳಿ. ನಾವಂತೂ ಯಾವುದೇ ಕಾರಣಕ್ಕೂ ಸಹ ಮೋದಿ ಕೇರ್ ಬಿಡ್ತಕ್ಕಂಥ ಮಾತೇ ಇಲ್ಲ. ಒಂದು ಸ್ಟೆಪ್ ಆಯಿತು, ಎರಡನೇ ಸ್ಟೆಪ್ ಮುಗಿದಿದೆ, ಮೂರನೇ ಸ್ಟೆಪ್ಪನ್ನು ನಾವು ಅದ್ಭುತವಾಗಿ ಅಮೋಘವಾಗಿ ನಮ್ಮ ಏರಿಯಾದಲ್ಲಿ ಅದನ್ನು ಮೋದಿ ಕೇರನ್ನು ಮಾಡಿ ನಿಲ್ಲಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡೆ ಇಷ್ಟೆಲ್ಲ ಮಾಡಿಬಿಟ್ಟು ಇಷ್ಟೊಂದು ಅದ್ಭುತವಾದ ಒಂದು ಅದನ್ನು ಆಫೀಸನ್ನು ಮಾಡಿದ್ದೀವಿ. 100% ಮಾಡೇ ಮಾಡ್ತೀವಿ. ನೀವು ಜಾಯಿನ್ ಆಗಿರಿ. ಯಾಕೆಂತಂದರೆ ನಾವು ವೆರಿ ಸಿಂಪಲ್ಲಾಗಿ ಒಂದು ಇಟ್ಕೊಂಡು ಏನು ಅಂತಂದ್ರೆ ನಾವು ಅಂಗಡಿ ಮಾಡಿ ಒಂದು ಮಾತ್ರೆನೇ ನಡೆಸ್ತಿದ್ದು 10 ವರ್ಷ ಆಯಿತು, ನಾವು 4 ಡೇಸ್ ಬಿಟ್ಟರೆ ಗೊತ್ತೇ ಇಲ್ಲ. ಹಂಗಾಗ್ಬಿಟ್ಟು ಸಾಕು, ನಾವು 1 ವರ್ಷಕ್ಕೆ 1 ಲೆಗ್ ಮಾಡ್ತೀವಿ, ವರ್ಷಕ್ಕೆ 1 ಲೆಗ್ಗು, 10 ವರ್ಷ 10 ಲೆಗ್ಗು, ಅದ್ಭುತವಾದ ಇನ್ಕಮ್ಮು. ಪ್ರಪಂಚದಲ್ಲಿ ಈ ಥರದ್ದು ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ದರೆ ನೀವು ಹೇಳಿ, ನಾವು ಮಾಡೋಣ. ಬಟ್ ಆ ಥರದ್ದು ಯಾವುದೂ ಇಲ್ಲ. ಬಟ್ ನೀವು ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗೋದು ಸಹ ತಪ್ಪು. ಕೆಲವರು ಬಿಟ್ಟು ಹೋಗಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಮತ್ತೆ ರಿಕ್ರೂಟ್ಮೆಂಟ್ ಎಲ್ಲ ಮಾಡಿದ್ದೀವಿ, ಎಲ್ಲ ಈಗ ಅದ್ಭುತವಾಗಿ ನಡೀತಾ ಇದೆ. ಯಾರೋ ಬಿಟ್ಟು ಹೋದ್ರು ಅಂದ್ರೆ ಅವ್ರ ಮೋದಿ ಕೇರ್ ಹೋಯ್ತೇವೆ ವಿನಃ, ಅವ್ರ ಪ್ರಾಸ್ಪರಿಟಿ ಹೋಯ್ತೇವೆ ವಿನಃ, ಅವರ ಮನೆತನಕ್ಕೆ ಬರ್ತಕ್ಕಂಥ ಇನ್ಕಮ್ಮು ಅದ್ಭುತಗಳೆಲ್ಲ ಮಿಸ್ ಆದ ವಿನಃ ಇರೋದು ನಮಗೇನಾಗಿಲ್ಲ, ನಾವು ಬಿಡೋಕ್ಕೆ ತಯಾರೂ ಇಲ್ಲ. ಓಕೆನಾ? ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ನಿಮಗೆ ಯುಗಾದಿ ಶುಭಾಶಯಗಳು. ಹೊಸ ಸಂವತ್ಸರ ಪ್ರಾರಂಭವಾಗಿದೆ. ಬನ್ನಿ, ರೀಬಿಲ್ಡ್, ರೀಫೋಕಸ್, ರೀಸ್ಟಾರ್ಟ್. 100% ಬಿಸ್ನೆಸ್ ಆಗೇ ಆಗುತ್ತೆ. ಇದೆಲ್ಲ ಕಾಮನ್ನು. ಈ ಥರ ಬಿಸ್ನೆಸ್ಗಳೇ ಅದ್ಭುತವಾಗಿ ಬರೋದು. 100% ಬಿಸ್ನೆಸ್ಸಲ್ಲಿ ಈ ಥರ ಆದ್ರೇ ಅದು ಬಿಸ್ನೆಸ್ ಅಂತಲೂ ಅನ್ನಿಸ್ಕೊಳ್ಳೋದು. ಆಯಿತಾ? ತುಂಬ ಜನ ಬಿಟ್ಟೋಗಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯೋಗ ಯೋಗ್ಯತೆ ಬೇಕು ಅಂತ ನಾವು ಮೊದಲೇ ಇರ್ತಿದ್ದು ಬಿಸ್ನೆಸ್ಸಿಗೆ ಬರಲಿಕ್ಕೆ. ಇಲ್ಲದೇ ಇದ್ದರು ಹೋದಾಗ ನಾವು ಸಹ ಏನೂ ಮಾಡಲಿಕ್ಕಾಗಲ್ಲ ಬಿಸ್ನೆಸ್ಸು. ಬಟ್ ನಾವು ಬಿಡೋಕ್ಕೆ ತಯಾರಿರೋದಿಲ್ಲ. ಮತ್ತೆ ಹಳೆ ಅನುಭವಗಳನ್ನು ಆಧಾರವಾಗಿ ಇಟ್ಕೊಂಡು ಅದ್ಭುತವಾದ ಟೀಮನ್ನು ಕಟ್ಟಿ ಮತ್ತೆ 19 ಶಾಖೆಗಳು ಉಂಟಾದವು. ಇಲ್ಲಿಂದ ಪ್ಯಾಟ್ರಿಯಾಟ್ಸಿಂದ ಅದ್ಭುತವಾಗಿ ಕ್ರಿಯೇಷನ್ಸ್ ಬಂತು, ಹೊರಗಡೆಯಿಂದ ಪರ್ಚೇಸ್ ಬಂತು, ಹೊರಗಡೆಯಿಂದ. ನೀವು ಬನ್ನಿ, ನೀವು ಸೇರ್ಕೊಳ್ಳಿ, ಎಲ್ಲರೂ ಸೇರಿ ಬಿಸ್ನೆಸ್ ಮಾಡೋಣ. ಈ ಥರದ ಒಬ್ಬರನ್ನ ಬೆಳೆಸಿ ಇನ್ನೊಬ್ಬರು ಬೆಳೀತಕ್ಕಂಥ ಒಂದು ಅದ್ಭುತವಾದ ಪ್ರಕ್ರಿಯೆ ಇರೋದು MLM-ಅಲ್ಲಿ. ಅದರಲ್ಲಿ ಮೋದಿ ಕೇರಲ್ ಮಾತ್ರ ಅತಿ ದೊಡ್ಡ ಕಂಪ್ನಿ, ಅತಿ ಹಳೆಯ ಕಂಪ್ನಿ, ಅದ್ಭುತವಾದ ಪ್ರಾಡಕ್ಟು, ಅದ್ಭುತವಾದ ಪೇಔಟ್ ಇರ್ತಕ್ಕಂಥ ಕಂಪ್ನಿ. ಯಾವುದಕ್ಕೂ ಸಹ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒನ್ಸ್ ಅಗೇನ್, ಮತ್ತು ಹೊರಗಿರೋರು ನೀವು ಅಕಸ್ಮಾತ್ ಬಿಸ್ನೆಸ್ ಬಿಟ್ಟೋಗಿದ್ರೆ, ಬಿಸ್ನೆಸ್ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದೇ ಇದ್ದರೆ ನೀವು ಯಾವುದಕ್ಕೂ ಸಹ ನಮ್ಮನ್ನು ಭೇಟಿ ಆಗ್ಬೋದು. ಒನ್ಸ್ ಅಗೇನ್ ನಿಮಗೆ ಎಲ್ಲರಿಗೂ, ಇರೋರಿಗೆ ಮತ್ತು ಹೋಗಿರೋರಿಗೆ ಎಲ್ಲರಿಗೂ ಒಂದು ಮೋದಿ ಕೇರ್ಗೆ ಈಗ ಈ ಟೈಮಲ್ಲಿ ನಾನು ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ಯುಗಾದಿ ಶುಭಾಶಯಗಳು.